ಇಂಥವ್ರನ್ನೆಲ್ಲ ನಂಬ್ಕೊಂಡ್ರೆ ನನ್ನ ಕೆಲ್ಸ ಆದಂಗೆ. ಪಾವ್ನಿ, ಪುಟ್ಟಿ ಎಲ್ಲಿ ಹೋಗಿದ್ಯಮ್ಮ? ನಾವೆಲ್ಲರೂ ಎಷ್ಟು ಗಾಬರಿ ಪಟ್ವಿ ಗೊತ್ತಾ? ಹೇಳಿ ಹೋಗ್ಬಾರ್ದಾ? ಹೇಳ್ದೆ ಕೇಳ್ದೆ ಬೇರೆ ಹೋಗಿದ್ಯಾ? ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಗತಿ? ಆಗ್ಲಿಂದ ಕೇಳ್ತಾ ಇದ್ದೀನಿ ತಾನೆ, ಎಲ್ಲಿ ಹೋಗಿದ್ದೆ ಅಂತ ಹೇಳು. ಎಲ್ಲಿ ಹೋಗಿದ್ದೆ ನೀನು? ಪಾಪು, ಅಪ್ಪ ನೋಡಪ್ಪ, ನಿಮ್ ಹೆಂಡತಿ ಅವಾಗಿಂದ ಒಂದೇ ಪ್ರಶ್ನೆನ ಕೇಳಿ ಕೇಳಿ ನನ್ ತಲೆ ತಿಂತಿದ್ದಾರೆ. ಪಾಪು, ಈಗ ನಾನು ಅದೇ ಪ್ರಶ್ನೆ ಕೇಳ್ತೀನಿ, ಹೇಳು, ಎಲ್ಲೋಗಿದ್ದೆ? ಅಪ್ಪ ನೀವೂನು? ಹೌದು, ನಿಮ್ಮ ಅಪ್ಪನೇ ಕೇಳ್ತಿರೋದು, ಎಲ್ಲಿ ಹೋಗಿದ್ದೆ? ಪಾಪು, ನಿನಗೆ ಕೊಟ್ಟಿರೋ ಫ್ರೀಡಮ್ ಯಾಕೋ ಅತಿ ಆಯಿತು ಅಂತ ಅನಿಸ್ತಿದೆ. ನೀನು ಅದ್ರ ದುರುಪಯೋಗ ತಗೋತಿದ್ಯಾ? ಅಪ್ಪ ಯಜಮಾನ್ರೆ, ನಿಮ್ಮ ಮನೆ ವಿಷಯದ ಮಧ್ಯ ನಾನು ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಕೋಪ ಮಾಡ್ಕೊಬೇಡಿ. ಇದರಲ್ಲಿ ಪಾವ್ನಿಯಮ್ಮ ಅವ್ರದ್ದು ಏನೂ ತಪ್ಪಿಲ್ಲ. ಅವ್ರ ಮುಂಗೋಪನೇ ಇದಕ್ಕೆಲ್ಲ ಕಾರಣ ಅಷ್ಟೇ. ಯುವ, ನೇರವಾಗಿ ವಿಷಯಕ್ಕೆ ಬಾ. ಯಾರ ಮೇಲೆ ಕೋಪ ತೋರ್ಸೋಕೆ ಹೋಗಿದ್ಲಿ ಇವಳು? ಅದು ಯಜಮಾನ್ರೆ, ಪಾವ್ನಿಯಮ್ಮ ಅವ್ರನ್ನ ಅವತ್ತು ರೇಗಿಸಿದ್ರಲ್ಲ, ಅವ್ರ ಗಾಡಿ ಸಂಖ್ಯೆನೂ ವಿಳಾಸನೂ ನಾನು ಶೇಖರಿಸ್ಕೊಂಡಿದ್ದೆ. ಆ ವಿಷಯ ಪಾವ್ನಿಯಮ್ಮ ಅವ್ರಿಗೆ ಗೊತ್ತಾಗಿ ಅದನ್ನು ನನ್ನಿಂದ ಕಿತ್ಕೊಂಡು ಅವರೊಬ್ಬರೇ ಅಲ್ಲಿ ಹೊಟ್ಟೋಗಿದ್ರು. ನನಗೂ ಇವ್ರು ಅಲ್ಲೇ ಹೋಗಿರ್ಬೋದು ಅಂತ ಅನುಮಾನ ಇತ್ತು. ಪುಣ್ಯಕ್ಕೆ ನನ್ನ ಅನುಮಾನ ನಿಜ ಆಯಿತು. ನಾನಲ್ಲಿ ಹೋಗಿ ಇವ್ರನ್ನ ಕರ್ಕೊಂಬಂದೆ ಅಷ್ಟೇ ಯಜಮಾನ್ರೆ. ಅಷ್ಟಕ್ಕೆ ಯಾಕೆ ನಿಲ್ಲಿಸ್ಬಿಟ್ಟೆ ಯುವ? ಇನ್ನೂ ಏನೇನಾಯ್ತು ಹೇಳು. ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬಂದಿದ್ದು, ನೀನ್ ಅವ್ರನ್ನ ಹೊಡೆದೋಡ್ಸಿದ್ದು, ನಮ್ಮನ್ನ ಸೇವ್ ಮಾಡಿದ್ದು, ಅದನ್ನು ಹೇಳು. ಯುವ, ತುಂಬಾ ಥ್ಯಾಂಕ್ಸ್. ನೀವಿಲ್ದೆ ಹೋಗಿದ್ದಿದ್ರೆ ಇವಳನ್ನ ಎಲ್ಲಿ ಹುಡ್ಕೋದು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ, ಇವಳನ್ನ ಹೇಗೆ ಕಾಪಾಡೋದು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ಅಮ್ಮ, ನಾನಿಲ್ಲ ಅಂದಿದ್ರೆ ಆ ರೌಡಿಗಳು ವಿಳಾಸನೂ ತಿಳಿತಾ ಇರಲಿಲ್ಲ, ಪಾವ್ನಿಯಮ್ಮ ಅವರು ಅಲ್ಲಿ ಹೋಗ್ತಾನೂ ಇರಲಿಲ್ಲ. ಒಂದು ರೀತಿ ಪಾವ್ನಿಯಮ್ಮ ಅವ್ರು ದುಡ್ಕಕ್ಕೆ ನಾನೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋ ಅಂತ ತಪ್ಪು ನೀನೇನೂ ಮಾಡಿಲ್ಲ ಯುವ. ಒಬ್ಬ ಒಳ್ಳೆ ಸ್ನೇಹಿತ 100 ಒಳ್ಳೆ ಪುಸ್ತಕಕ್ಕೆ ಸಮ ಅಂತ ನಿನ್ನ ನೋಡಿದ ಮೇಲೆ ನನಗೆ ಅರ್ಥ ಆಗಿದ್ದು. ನೀ ನಂಗೆ ತುಂಬ ಹಿಡಿಸ್ಬಿಟ್ಟೆ. ಯುವ, ನಮ್ಮ ಪಾವನಿ ಫ್ರೆಂಡ್ ಆಗಿ ಮನೆಗೆ ಬಂದೆ, ಆಮೇಲೆ ಡ್ರೈವರ್ ಆದೆ, ಈಗ ನಮ್ಮಲ್ಲೇ ಒಬ್ಬ ಆಗೋಗ್ಬಿಟ್ಟಿದ್ಯಾ. ಇನ್ಫ್ಯಾಕ್ಟ್ ನಾನು ಕಮಿಷನರ್ ಹತ್ರ ಮಾತಾಡ್ತಿದ್ದೆ. ನೀನು ಆ ಡೀಟೇಲ್ಸ್ ಕೊಡು, ಮಿಕ್ಕಿದ್ದು ನಾನು ನೋಡ್ಕೋತೀನಿ.
ಬೇಡಿ ಯಜಮಾನ್ರೆ, ಸಣ್ಣ ಗಾಯನ ಯಾಕೆ ಸುಮ್ಮನೆ ದೊಡ್ಡದು ಮಾಡ್ಕೊಳ್ಳೋದು? ಅಂದರೆ ಇದು ನನ್ನ ಉದ್ದೇಶ ಅಲ್ಲ, ಅಭಿಪ್ರಾಯ ಅಷ್ಟೇ. ಅಕ್ಕ ಯಾಕೆ ಆ ಭೂಪತಿ ವಿಷಯ ಬಂದಾಗೆಲ್ಲ ಗಾಬರಿ ಆಗ್ತಿದ್ದಾಳಲ್ಲ? ಆ ಭೂಪತಿ ಯಾರು? ಅಕ್ಕಂಗೆ ಆ ಭೂಪತಿ ಮೊದಲೇ ಗೊತ್ತಾ? ಈ ವಾಸುಕಿಗೂ ಮತ್ತೆ ಭೂಪತಿಗೂ ಏನು ಕನೆಕ್ಷನ್ನು? ಕಂಡುಹಿಡಿತೀನಿ. ಅಂತ ನಿರ್ಧಾರ ತಗೊಳ್ಳೋದಕ್ಕೆ ನಾನು ಪಾವನಿ ಅಲ್ಲ, ಪಾವನಿ ಅಪ್ಪ. ಯಾವುದಕ್ಕೂ ನೀನು ನನ್ನ ಹತ್ರ ಶೇರ್ ಮಾಡು, ನನ್ನ ಹತ್ರನೂ ಡೀಟೇಲ್ಸ್ ಇರಲಿ. ಸರಿ ಯಜಮಾನ್ರೆ. ಗುಡ್, ಐ ಲೈಕ್ ಯು. ಅಪ್ಪ, ಅಪ್ಪ ಅಂತೂ ಐ ಲೈಕ್ ಯು ಅಂದಿದ್ದಾಯ್ತು. ಇವಾಗ ಮಗಳು ಯಾವಾಗ ಐ ಲವ್ ಯು ಅಂತಾಳೋ. ಯುವ, ಏನ ಅವಳ ಹತ್ರ ಪಿಸ್ಕೊಡ್ತಾ ಇರೋದು? ಅದು ಅಜ್ಜಿ, ಪಾವನಿ ಅವ್ರನ್ನ ಕರ್ಕೊಂಬರೋ ಸಾಹಸದಲ್ಲಿ ನಂದೆಷ್ಟು ಪಾತ್ರ ಇದೆಯೋ ಪ್ರಾರ್ಥನಾ ಅವ್ರದ್ದು ಅಷ್ಟೇ ಪಾತ್ರ ಇದೆ. ಪಾಪ ಯಜಮಾನ್ರು ಅವ್ರನ್ನ ಗುರ್ತಿಸ್ಲೇ ಇಲ್ಲ ಅಂತ ಹೇಳ್ತಾ ಇದ್ದೆ. ನನ್ನ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಾ ಇದೆ. ಯಾವುದು ನಾನು ಅಂದ್ಕೊಂಡಂಗೆ ನಡೀತಾ ಇಲ್ಲ. ಛೇ, ಡ್ಯಾಮ್ ಇಟ್. ಅಂದ್ಕೊಳ್ಳೋದು ಮುಖ್ಯ ಅಲ್ಲ, ಅದರಲ್ಲಿ ಎಷ್ಟು ಒಳ್ಳೆತನ ಇದೆ ಅನ್ನೋದು ಮುಖ್ಯ. ನಿನ್ನಿಂದಾಗಿ ನನಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ನಾನು ಈಗಲೇ ಆನಂದ್ ಹತ್ರ ಎಲ್ಲ ವಿಷಯ ಹೇಳ್ಬಿಡ್ತೀನಿ. ಐ ಕಾಂಟ್ ಟಾಲರೇಟ್ ದಿಸ್ ಎನಿಮೋರ್. ಚಂದ್ರು, ಹೋಗೇನಂತ ಹೇಳ್ತೀರಾ? ಪಾವನಿಗೆ ಹೀಗೆಲ್ಲ ಆಗ್ತಾ ಇರೋದಕ್ಕೆ ನಾನೇ ಕಾರಣ ಅಂತ ಹೇಳ್ತೀರಾ? ನನ್ನಿಂದ ನಿಮಗ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆಯಾ? ಅದನ್ನ ಟಾಲರೇಟ್ ಮಾಡ್ಕೊಳಕ್ ಆಗ್ತಾ ಇಲ್ವಾ? ಓ ಯಾ, ಅಫ್ಕೋರ್ಸ್. ನಿಮಗ್ ಯಾವುದನ್ನು ಟಾಲರೇಟ್ ಮಾಡ್ಕೊಳ್ಳೋ ಶಕ್ತಿ ಎಲ್ಲಿದೆ? ಅದಕ್ಕೆ ಅಲ್ವಾ ಇವತ್ ನಾವು ಈ ರೀತಿ ಇರೋದು. ಅದೇ ನಮ್ಮ ಅಕ್ಕನ ಗಂಡ ಯಾವ ಲೆವೆಲ್ಗೆ ಬೆಳೆದಿದ್ದಾನೆ ನೋಡಿ. ಅವಳು ಟ್ವಿನ್ ಸಿಸ್ಟರ್ ಆಗಿರೋ ನಾನು ನಿಮ್ಮನ್ನ ಕಟ್ಕೊಂಡು ಅವನ ಆಶ್ರಯಕ್ಕೆ ಬಂದಿದ್ದೀನಿ. ಛೇ, ಎಲ್ಲ ನನ್ನ ಕರ್ಮ. ನಾನು ನೀನು ಕಟ್ಕೊಳಕ್ ಮುಂಚೆ ಆನಂದ್ಗಿಂತ ಚೆನ್ನಾಗೇ ಇದ್ದೆ. ಆದ್ರೆ ಈಗಿಲ್ವೇ? ಅವನು ಬುದ್ಧಿವಂತಿಕೆಯಿಂದ ಮೇಲೆ ಬಂದ, ನಾವು ನಿನ್ ದುರಾಸೆಯಿಂದ ಕೆಳಗಡೆ ಬಿದ್ವಿ. ಇಲ್ಲ ಅಂದಿದ್ರೆ ನಾವು ಇವತ್ತು ಆನಂದ್ಗಿಂತ ಚೆನ್ನಾಗಿರ್ತಾ ಇದ್ವಿ. ಶಟ್ ಅಪ್ ಚಂದ್ರು. ನಾವು ಮುಂಚೆ ಹೇಗಿದ್ವಿ ಅನ್ನೋದು ಮುಖ್ಯ ಅಲ್ಲ, ಮುಂದೆ ಏನ್ ಮಾಡಿದ್ರೆ ಏನ್ ಆಗಬಹುದು ಅನ್ನೋದಷ್ಟೇ ಇಂಪಾರ್ಟೆಂಟ್. ಆ ಆನಂದ್ ಮಹೇಂದ್ರನ್ ಮುಖದಲ್ಲಿರೋ ನಗುನ ಕದ್ದು ನನ್ನ ಮುಖದಲ್ಲಿ ಆ ನಗು ಬರೋ ಹಾಗೆ ಮಾಡೋವರೆಗೂ ನಾನ್ ಸುಮ್ನಿರಲ್ಲ. ಇದನ್ನೇ ನಾನು ಬೇಡ ಅಂತ ಹೇಳ್ತಿರೋದು. ಲೆಟ್ ದೆಮ್ ಲಿವ್. ಚಂದ್ರು, ಯು ಜಸ್ಟ್ ಕೀಪ್ ಕ್ವಯಟ್. ಅಪ್ಪ, ಏನು? ಯಾಕಪ್ಪ ಹಾಗ್ರೆ ಇರ್ತೀಯಾ? ನನ್ನ ಮೇಲೆ ಕೋಪನಾ? ಇನ್ನೇನು, ನೀನು ಮಾಡಿರೋ ಕೆಲಸಕ್ಕೆ ಕೋಪ ಮಾಡ್ಕೊಳ್ದೆ ಮುದ್ದು ಮಾಡ್ಬೇಕಾ? ಅಪ್ಪ, ನೋಡು ಪಾಪು, ನಿನ್ನ ತರಲೆ ತುಂಟಾಟ ಎಲ್ಲ ನಾನು ಸಹಿಸ್ಕೋತೀನಿ.
ಆದರೆ ನೀನೇನು ಇವತ್ತು ಮಾಡಿದೆಯಲ್ಲ ಅದು ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಇವತ್ತೇನೋ ಆ ಹುಡುಗ ಇದ್ದ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನಗಿವಾಗ ಏನೂ ಆಗಿಲ್ವಲ್ಲ, ಖುಷಿಯಿಂದ ಮಾತಾಡಬಾರ್ದಾ? ಶಟಪ್. ಹುಡುಗಾಟಕ್ಕೂ ಒಂದು ಮಿತಿ ಇದೆ. ಅವನ್ಯಾವನೋ ರೇಗಿಸಿದ ಅಂತ ಅವನು ಹುಡ್ಕೊಂಡು ಹೋಗಿದೆಯಲ್ಲ, ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನ ಅಪ್ಪ ಅನ್ನೋ ನಾನಿನ್ನೂ... ಅಯ್ಯೋ ಅಪ್ಪ, ಹಾಗೆಲ್ಲ ಹೇಳಕ್ ಹೋಗ್ಬೇಡಿಪ್ಪ. ಐ ಆಮ್ ಸಾರಿ. ನೋಡ್ತೀಯ ಕಂದ, ನಾನೇನು ಹೇಳ್ಬಿಡ್ತೀನೋ ಅಂತ ನಿನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡೆಲ್ಲ, ಅಂಥದ್ರಲ್ಲಿ ನೀನು ನನ್ನ ಕಣ್ಗಳು ಕಂದ. ನಿನಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಕುರುಡಾಗಿ ಹೋಗ್ಬಿಡ್ತೀನಿ. ಅಪ್ಪ, I love you. ಈ ಮನೆಯಲ್ಲಿ ನಾನೊಂದು ಆಟದ ಗೊಂಬೆ ಆಗ್ಬಿಟ್ಟಿದ್ದೀನಿ. ಬೆಳಿಗ್ಗೆ ಏಳು, ಸ್ನಾನ ಮಾಡು, ಪೂಜೆ ಮಾಡು, ತಿಂಡಿ ಮಾಡು, ಅಡ್ಗೆ ಮಾಡು, ಮನೆ ಕೆಲಸ ಎಲ್ಲ ಮಾಡು. ಯಾರು ನನ್ನ ಮಾತೇ ಕೇಳಲ್ಲ, ಅಷ್ಟೊಂದು ಸದರಾಗಿ ಹೋಗಿದ್ದೀನಿ. ಏನಮ್ಮ ದೇವ್ಕಿ, ಒಬ್ಳೆ ಏನೋ ಗೊಣಗ್ತಾ ಇದೆಯಲ್ಲ, ಏನು? ಇನ್ನೇನ್ ಮಾಡ್ಲಿ ಅಮ್ಮ, ಈ ಮನೆಯಲ್ಲಿ ಒಬ್ಬೊಬ್ರದ್ದು ಒಂದೊಂದು ಕತೆ ಆಗಿದೆ. ಇವ್ರಿಗೆ ಪ್ರಾರ್ಥನೆ ಕಂಡ್ರೆ ಮೊದ್ಲಿಂದನೂ ಆಗಲ್ಲ. ಪಾಪ ವಾಸುಕಿ ಅಕ್ಕ ಬಂದ್ಮೇಲೆ ಸ್ವಲ್ಪ ಸ್ವಲ್ಪ ಸರಿ ಆಗ್ತಿದೆ ಅಂದ್ರೆ ಈಗ ಪಾವನಿ ಶುರು ಹಚ್ಕೊಂಡಿದ್ದಾಳೆ. ವಾಸುಕಿ ಅಕ್ಕ ಅಪ್ಪ ಮಗಳನ್ನ ಒಂದ್ ಮಾಡಕ್ ನೋಡಿದ್ರೆ ಈ ಪಾವನಿ ಏನೋ ಮಾಡಕ್ ಹೊರಟಿದ್ದಾರೆ ಅಂತ ಅವ್ರನ್ನ ಎದುರು ಹಾಕೊಂಡಿದ್ದಾಳೆ. ಮಗಳ ಮಾತು ಕೇಳಿ ಅಪ್ಪ ಮಾತಿಗೂ ವಾಸುಕಿ ಅಕ್ಕನ ಹತ್ರ ಜಗಳಕ್ಕೆ ಹೋಗ್ತಿದ್ದಾರೆ. ಏನ್ ಮಾಡ್ಸಾಯ್ಲಿ ಹೇಳಿ? ಅಂದ್ರೆ ನೀನ್ ಹೇಳೋದೇನು, ಈ ಮನೇಲಿ ನಡೀತಾ ಇರೋ ಅನಾಹುತಕ್ಕೆಲ್ಲ ಪಾವನಿನೇ ಕಾರಣನಾ? ಅವಾಂತರ ಅಲ್ಲಮ್ಮ, ಅವತ್ತು ಯಾರೋ ರೇಗ್ಸಿದ್ರು ಅಂತ ಹೊಡೆದ್ ಬದ್ಲು ಇವತ್ತು ಅವರನ್ನೇ ಹುಡ್ಕೊಂಡು ಹೋಗಿ ಹೊಡಿಯಕ್ ಹೋಗಿದ್ದಾಳೆ. ಅಲ್ಲಮ್ಮ, ಇವಳು ಹುಚ್ಚಾಟ ನೋಡಿದ್ರೆ ನನಗ್ ಚಿಟ್ಟು ಹಿಡಿತಾ ಇದೆ. ಇವಳು ಏನ್ ಅನ್ಕೊಂಡಿದ್ದಾಳೆ? ಸೂಪಗಲ್ ಅಂತನಾ? ಯಾರ್ಯಾರು ಸಿಗ್ತಾರೋ ಹೊಡೆದು ಬರಕ್ಕೆ? ಈ ಮನೇಲಿ ಒಬ್ರಾದ್ರೂ ನನ್ ಮಾತು ಕೇಳ್ತಾರ? ನಿಮ್ ಮಗ ದೂರ್ವಾಸ್ ಮುನಿ, ಇನ್ ಅವ್ರ ಮಗಳು ಅವ್ರನ್ನೇ ಮೀರಿಸ್ತಾಳೆ. ಇವ್ರ ಮಧ್ಯೆ ನಾನೇನ್ ಮಾಡ್ಸಾಯ್ಲಿ ಹೇಳಿ? ದೇವ್ಕಿ, ಇದಕ್ಕೆಲ್ಲ ನಿನ್ನ ಮಗಳೇ ಕಾರಣ ಅನ್ಕೊಂಡಿರೋದು ನಿನ್ನ ದಡ್ಡತನ. ಇನ್ನೇನು, ನಾನ್ ಕಾರಣನಾ? ನೀನು ಅಲ್ಲ, ಅವಳು ಅಲ್ಲ. ಇದಕ್ಕೆಲ್ಲ ಮೂರನೇ ಉಳಿದಾಳೆ, ಅವಳೇ ಆ ವಾಸುಕಿ. ಅಮ್ಮ, ನೀವು ನಿಮ್ ಮಗ ಮೊಮ್ಮಗಳ ಥರನೇ ಆಡ್ಬೇಡಿ. ನಮ್ಮಲ್ಲೇ ಹುಳುಕಿಟ್ಕೊಂಡು ನಾವ್ ಇನ್ನೊಬ್ಬರ ಮೇಲೆ ಉಗಳೋದು ಎಷ್ಟ್ ಸರಿ ಅಮ್ಮ? ದೇವ್ಕಿ, ಅದಕ್ಕೆ ನಿನಗೆ ದಡ್ಡಿ ಅನ್ನೋದು. ನೋಡು, ಅವಳು ಈ ಮನೆ ಕಾಲಿಟ್ಟ ಮೇಲೆ ಇಲ್ಲದ ಅವಾಂತರಗಳೆಲ್ಲ ನಡೀತಾ ಇರೋದು. ಇಲ್ಲಮ್ಮ, ನಾನೀ ಮಾತು ಒಪ್ಪಲ್ಲ. ಸಂಕಷ್ಟ ಎಲ್ಲ ಪರಿಹಾರ ಆಗೋಕ್ಕೆ ಇನ್ನೇನಾದ್ರೂ ದಾರಿ ಇದ್ರೆ ಹೇಳಿ. ಹಾ, ಆನಂದನಿಗೆ ಫೋನ್ ಮಾಡೋದಕ್ಕೆ ಹೇಳು, ಪುರೋಹಿತರನ್ನ ಮನೆಗ್ ಬಾ ಅಂತ.
ಸರಿ ಅಮ್ಮ. ರೀ ಯಾಕ್ರಿ ಇಲ್ಲಿಗೆ ಬಂದ್ರಿ? ಕರೀಲ ಅಪ್ಪನ? ಬೇಡ. ಇಲ್ಲ ಕೈ ಇಟ್ಟಿದ್ರಿ, ಹೆಂಗಿದೆ ಮೈಗೆ? ಮೈಗ ಹಿಂಗಿಂಗೋ ಇದೆ, ಆದರೆ ನಿಮ್ಮ ಹತ್ರ ಹೇಳಿ ಪ್ರಯೋಜನ ಇಲ್ಲ ಬಿಡಿ. ಏನು ಮೇಡಮ್ ಅಷ್ಟೊಂದು ಡೀಪಾಗಿ ನೋಡ್ತಾ ಇದ್ದೀರಾ? ಸುಮ್ಮನೆ ಪಾಪ ಯಾಕ್ರಿ ದೃಷ್ಟಿ ಮಾಡ್ತೀರಾ ಅವ್ರಿಗೆ? ರೀ ನಾನೇನ್ ದೃಷ್ಟಿ ಹಾಕ್ತಿರ್ಲಿಲ್ಲ, ನೀವೇ ನೋಡಿದ್ರಲ್ಲ ಅಪ್ಪನೂ ಪಾವ್ನಿನೂ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ, ಅದನ್ನೇ ನೋಡ್ತಾ ಇದ್ದೆ. ನಮಗೂ ಹಾಗೆ ಇರಬೇಕು ಅಂತ ಆಸೆ, ಆದರೆ ಏನು ಮಾಡೋದು, ನೀವು ಒಪ್ತಿಲ್ವಲ್ಲ. ಅಂದರೆ ನನ್ನ ಮಗಳ ಜೊತೆ ನಾನು ಹಾಗೆ ಇರಬೇಕು ಅಂತ ಆಸೆ. ನೀವು ಮನ್ಸು ಮಾಡಿ ನನಗೆ ಕಂಕಣ ಭಾಗ್ಯ ಕೊಟ್ಟರೆ ನಾನು ನಿಮಗೆ ತಾಯಿ ಭಾಗ್ಯ ಕೊಡ್ತೀನಿ. ಆವಾಗ ನಾನು ನನ್ನ ಮಗಳು ಹಾಗೆ ಅನ್ಯೋನ್ಯವಾಗಿರ್ಬೋದು. ರೀ ಸುಮ್ನೆ ಹೋಗಿ ಕೆಲಸ ನೋಡ್ಕೊಳ್ಳಿ, ಹೋಗಿ. ನಿಮ್ಮನ್ನ ಹೋಗ್ರಿ. ರೀ ಎಷ್ಟು ಕಲ್ ಮನ್ಸು ನಿಮ್ಮದು. ತಂಗಿ ಕಾಪಾಡ್ದೇನೋ ಕರ್ಟಸಿನೂ ಇಲ್ವಲ್ಲ. ಥ್ಯಾಂಕ್ಸ್. ಏ ಅದನ್ನು ಸ್ವಲ್ಪ ಸ್ವೀಟಾಗಿ ಹಾರ್ಟ್ ಟಚ್ ಆಗೋ ಥರ ಹೇಳಿದ್ರೆ ನಿಮ್ಮ ಗಂಟೆನ ಓಡೋಗುತ್ತೇನೋ. ಸ್ವೀಟಾಗಿ ಇದನ್ನ ನಿಮ್ ಹಾರ್ಟ್ ಅನ್ಕೊಳ್ಳಿ. ಇದನ್ನ ಟಚ್ ಮಾಡಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟು ಸಾಕಾ? ನೀವು ಹೀಗೆ ಹಿಡ್ಕೊಂಡಿರ್ತೀರಾ ಅಂದರೆ ನನಗೆ ಲೈಫ್ ಲಾಂಗ್ ಓಕೆ. ರೀ ನಿಮ್ಮಪ್ಪನೇ ಐ ಲೈಕ್ ಯು ಅಂದಿದ್ದಾಯ್ತು, ಅವ್ರ ಮಗಳಾಗಿ ನಿಮಗೆ ಐ ಲವ್ ಯು ಅನ್ನೋಕ್ಕೆ ಏನು ರೀ ದಾಡಿ? ನಮ್ಮಪ್ಪ ನಿಮ್ಮನ್ನ ಮೆಚ್ಕೊಂಡಿದ್ದು ತುಂಬಾ ಇಷ್ಟ ಆಯ್ತು. ಏನೋ ನಿನ್ ಕಥೆ? ನನ್ನ ಕತೆ ಏನೇನೋ ಆಗ್ತಾ ಇದೆ. ಏನೇನೋ ಆಗ್ತಿದ್ಯಾ? ಇನ್ನು ಏನೇನೋ ಆಗತ್ತೆ ನೋಡು. Yeah, tomorrow we are taking an important call on that issue. Shh. Yeah, we have a meeting. Fine, gentlemen. Give me some time. I'll get back to you. Okay? Yeah. ಹೋಗ್ರಿ, ಅಲ್ಲೇ ಹೋಗಿ. ನಿಮಗೆ ಕೆಲಸ ತಾನೇ ಮುಖ್ಯ. ಹೆಂಡತಿ ಬಂದಿಲ್ ಪ್ರತಿಷ್ಠಾಪನೆ ಆದ್ರೂ ಕೆಲ್ಸದ ಕಡೆನೇ ಗಮನ, ಹೆಂಡತಿ ಮೇಲಲ್ಲ. ಏಯ್, ನಿನಗೆ ಗಮನ ಕೊಡಬೇಕು ಅಂತ ತಾನೇ ಮೀಟಿಂಗ್ ಅರ್ಧಕ್ಕೆ ಬಿಟ್ಟು ಬಂದಿರೋದು? ಅದು ಬಂದ್ ಕೂಡ್ಲೆ ಬಂದಿದ್ದಿದ್ರೆ ಖುಷಿ ಆಗ್ತಿತ್ತಪ್ಪ. ಹೋಗಿ. ಓ, ಈಗೇನು ನಿನಗೆ ಜಾಸ್ತಿ ಖುಷಿ ಬೇಕು ಅಷ್ಟೇ ತಾನೇ? ಇರು, ಬಾಗ್ಲಾಕ್ ಬರ್ತೀನಿ. ರೀ
ಏ ಬನ್ನಿ ಇಲ್ಲಿ ಕೂತ್ಕೊಳ್ಳಿ. ಅಯ್ಯೋ 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 ಸದಾಶಿವನ್ಗೆ ಅದೇ ಜ್ಞಾನ ಅಲ್ಲ? ಅಯ್ಯೋ ಕಾಲಿಗೆ ಬಿದ್ದಾದರೂ ಕ್ಷಮೆ ಕೇಳೋಣ. ಆಗ ನಿನಗೆ ಜಾಸ್ತಿ ಸಂತೋಷ ಆಗತ್ತೇನೋ ಅಂದ್ಕೊಂಡೆ. ಹೋಗ್ಲಿ ಬಿಡು, ನೀನೇನೇನೋ ಯೋಚನೆ ಮಾಡಿಕೊಂಡು ನನ್ನ ತಪ್ಪು ತಿಳ್ಕೊಂಡ್ರೆ. ಈಗ ಹೇಳು, ಸದಾ ಅದೇ ಧ್ಯಾನ ಯಾರಿಗಿರೋದು ಅಂತ? ಹೋಗ್ರಿ, ಯಾವಾಗ್ಲೂ ರೇಗಿಸ್ತೀರಾ. ಓ ಸರಿ ಸರಿ, ಏನು ವಿಷಯ ಅಂತ ಹೇಳು. ನೀನು ನೋಡಿದರೆ ಗೊತ್ತಾಗತ್ತೆ ನಿನ್ನ ಮನಸ್ಸಿನಲ್ಲಿ ಏನೋ ಇದೆ ಅಂತ. ಹೌದು, ನಿಮ್ಮ ಹತ್ರ ಏನೋ ಹೇಳಬೇಕಾಗಿತ್ತು. ಓ ಹೇಳು. ಅದು ಅಮ್ಮ ಹೇಳಿದ್ರು, ಪುರೋಹಿತರಿಗೆ ಕಾಲ್ ಮಾಡಬೇಕಂತೆ. ಯಾಕಂತೆ? ಅದೇ ರೀ, ಮನೆಯಲ್ಲಿ ಏನೇನೋ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಅವ್ರ ಹತ್ರ ಮಾತಾಡಬೇಕಂತೆ. ಏಕೆ? ಮನೆ ಮಾನ ಮರ್ಯಾದೆ ಮೂರನೇವ್ರ ಮುಂದೆ ಹರಾಜು ಹಾಕಬೇಕು ಅಂತನಾ? ಹಾಗಲ್ಲ ರೀ, ಪ್ಲೀಸ್ ಕಾಲ್ ಮಾಡ್ರಿ. ಆಗಲ್ಲ ದೇವಿಕೆ, ನನಗದು ಇಷ್ಟ ಇಲ್ಲ. ಫೋರ್ಸ್ ಮಾಡಿದರೆ ನನ್ನ ಮೇಲಾಣೆ.